ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಸೌಂಡ್ ಜಾಸ್ತಿ ಕೊಡ್ತಾರೆ ನನ್ನ ಮಗ ಗೊತ್ತ ಸ್ವಾಮಿ ಸ್ವಲ್ಪ ಕಿವಿ ನಮ್ಮದು ಕೇಳಲ್ಲ ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ ಒಂದ್ ಕಡೆ ಕಿವಿ ಕೇಳಲ್ಲ ಸ್ವಾಮಿ ಏನು ದುಡ್ಡು ಕೊಟ್ಟು ಇಕ್ಸಿರ ನಂಗೆ ಹೇಳ್ತಾನೆ ಅಲ್ಲ ಕಡೆ ಅವ್ನ ಅಮ್ಮನ್ನ ಕ್ಯಾಯ ನಿನ್ ಮನೆಗಿರೋ ಟಿವಿ ಮಾರಿದ್ರು ನಮ್ಮನ್ನ 700 ರೂಪಾಯಿಗೆ ಹೋಗಲ್ಲ. ಎಷ್ಟು ಸೌಂಡ್ ಕೊಟ್ಟಿದ್ಯಾ ನೀವು? ಯಾವನ ಫೋನ್ ಮಾಡಿದ್ರೆ ಹೆಂಗಾಯ ಮಾತಾಡೋದು ನಿನ್ನ ಹತ್ರ? ಯಜಮಾನ ನೋಡಿ ಇವಾಗ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಇಕ್ಕಿರ ನನ್ಗೆ ಇದು ಕೇಳಿಸ್ತಾ ಇಲ್ಲ ಏನೋ ನನಗೆ ಕಿವಿ ಕೇಳಲ್ಲ ಅದಕ್ಕೆ ನನಗೆ ತಿಕ್ಲಿಡ್ದೈತ. ಮತ್ತೆ ಏನ್ ಅಷ್ಟೊಂದು ಸೌಂಡ್ ಕೊಡ್ತೀಯ? ನಿನಗೆ ಕೇಳ್ಸಲ್ಲ, ನಿಮ್ ಮನೆಗಿರೋರ್ಗು ಕೇಳ್ಸಲ್ವಾ? ಎಲ್ಲ ಕಿವುಡ್ರುಗಳ. ಇದು ನಮ್ಗೆ ಕಿವಿ ಒಂದ್ ಸ್ವಲ್ಪ ಕೇಳಲ್ಲ ರೀ, ಅದಕ್ಕೆ ಸೌಂಡ್ ಇಕ್ಕಿ ಅಂತೀವಿ ಸರ್. ಮತ್ತೀಗ ಅವ್ನ ಅಮ್ಮನ್ನ ಹಾಕಿ ಫೋನ್ ಮಾಡಿದಾಗ ಯಾವನ ಕಮ್ಮಿ ಮಾಡ್ಬೇಕಣಯ್ಯ. ಇವಾಗ ಅದೇನ್ ಹೇಳ್ರಿ, ನಾವು ಫುಲ್ ಕಮ್ಮಿ ಮಾಡಿವ. ಮತ್ತೆ ಏನ್ ನಿನ್ನ ರೆಸ್ಪೆಕ್ಟ್ ಕೊಟ್ಟು ಸಾಲ ಕೊಟ್ಟ ಮಾತಾಡ್ದ ನೀವನೇ ಅವನು ತಿಕ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಮೊದ್ಲು. ನೀನ್ ಒಳ್ಳೆ ನಾ ಹೇಳ್ದಂಗ ಆಗ್ತಿಲ್ರಿ. ಯಾಕ್ರಿ ಯಾವ ಏನು ಕುಡ್ದಾಗ ನಾನೇ ಸಿಗೋದು, ಬೇರೆ ಯಾರು ಸಿಗಲ್ಲ ಫೋನ್ ಮಾಡಕ್ಕೆ. ನಾವು ಕುಡಿಯೋರೆಲ್ಲ ಇನ್ನೊಂದು ಮತ್ತೊಂದರಲ್ಲ ಬೇರೆ ಮಾಡಿ ನಮ್ಗೆ ಯಾಕೆ ಮಾಡ್ತೀರಾ? ನೀನೇನು ಅಮ್ಮನ್ನಕ್ಕೆ ಕುಡ್ದೇ ಇಲ್ಲ, ಕುಡ್ದು ಚರಂಡೆಗೆ ಬಿದ್ದು ಎಲ್ಲ ಚಿಕ್ಕಮ್ಮಕ್ಕ ಎಲ್ಲ ಹೊಡೆದಾಕೊಂಡು ಬಂದು ಈಗೆಲ್ಲ ಒಂದ್ 2 ವರ್ಷದಿಂದ ಬಿಟ್ಟಿದೀಯ. ಅವಳು ನೆಕ್ಕೊಂಡು ಪಕ್ಕೊಂಡು ನೀನೆಲ್ಲ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ? ಅವೆಲ್ಲ ಇರ್ಲಿ, ನೀವ್ಯಾರು ಹೇಳಿ. ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಂದ್ ಮಾತು ಬೈದಿಲ್ಲ. ನಮ್ಮ ಎಷ್ಟಲ್ಲಿ ದಿಮಾಕು ಎಷ್ಟು ಕೋಟಿಗೆ ಬತ್ತಿದ್ಯಲ್ಲ. ನನ್ನ ಮಗ ಹಂಗಂತ ಹೇಳಿದ್ದಾನೆ, ಕೋಟಿ ಬದುಕಿನಿ ಅಂತ. ನಮ್ಮ ಮಳೆ ಬಂದ್ರೆ 3 ತಾಕ ಬಕೆಟ್ ಇಕ್ಕದ್ ನಾವು ಮನೆಗೆ, ಗೊತ್ತಾ ನಿನ್ಗೆ? ಸೌಂಡ್ ಕಮ್ಮಿ ಕೊಡಲ್ಲ ನಮ್ದು 3 ತಾಕ ಬಕೆಟ್ ಇಕ್ಕೋದು, ಸೌಂಡ್ ಕೊಡೋದು. ಈಗ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್ ನನ್ ಮಗನೇ. ನಾ ಮಾತಾಡ್ತಾ ಇಲ್ವಾ ಇಲ್ಲಿ? ಕುಡುಕ ಕುಡಿದು ಮಾತಾಡ್ಬಾರ್ದು. ಫೋನ್ ಮತ್ತೀಗ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್. ಸೌಂಡ್ ಕೊಟ್ಟಿರೋದು ನಮ್ಮನ್ನಕ್ಕೆ ನಾವು ಕುಡಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗ ವ್ಯಾಪಾರ ಆಗ್ತೈತೆ? ನೀವ್ ಹೆಂಗ ಜೀವನ ಮಾಡ್ತೀರಾ? ಓ ಇಲ್ಲ ಅಲ್ಲೇ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತೀವಿ ಬರ್ರಿ ಅಂತಾನ. ಓಹೋ ಇಲ್ಲ, ನಮ್ಮ ಕುಡಿದಾನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ದೀನಲ್ಲ ಅಷ್ಟೊಂದು ತೊಡ್ಬಿಟ್ರೆ ಅವ್ರ ಫೈನಾನ್ಸ್. ನಮ್ಮಂತವ್ರು ಕುಡ್ದಿರೋದಕ್ಕೆ ಮತ್ತೆ ನಿಮ್ಮಂತವ್ರು ಚಿನ್ನ ಬೆಳ್ಳಿ ಕಿವಿ ವಾಲೆ ಕೈ ಕಡ್ಗ ಎಲ್ಲ ಮಾಡಿಸ್ಕೊಂಡು ಮನೆ ಕಟ್ಕೊಂತ ಇರೋದು. ನನಗೆ ಎಷ್ಟು ಕೊಟ್ಟಿದೆ ಮನೆ ಕಟ್ಕೊಳಕ್ಕೆ? ಯಾಕೆ ಕುಡ್ದು ಲಾಭ ಕೊಟ್ಟಿಲ್ವಾ ನಾವು? ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡಿಲ್ವಾ? 4 ಹೆಂಡ್ರುಗಳ್ನ ಸಾಕ್ತಿ, 4 ಜನ ಹೆಂಡತಿದಿರ್ನ ಸಾಕ್ತಿಲ್ವಾ ನೀನು? ಅಯ್ಯೋ ಅಂತ ಏನಾಯ್ತು ನಮ್ಗೆ ಇವಾಗ ಚಾಪೆ ಆಚೆಗೆ ಬರಕ್ ಮಾಡ್ತಾನಲ್ಲ ಇನ್ನೊಂದ್ ಮಗುನ ಯಾರು? ಓಯ್ ಮಾತಿದ್ರೆ ಮಾತಾಡು, ಯಾಕೆ ಅವೆಲ್ಲ ಮಾತಾಡೋದು? ಓ ಏನ್ ಬಿಡಕನಲ್ಲ ಲೋಫರ್ ನನ್ ಮಗನೇ, ಸರಿ ಮರ್ಯಾದೆ ಕೊಟ್ಟು ಮಾತಾಡು. ನಮ್ಮ ಏನೇನೋ ಮಾತಾಡ್ತ, ಅದು ನನ್ನ ಪರ್ಸನಲ್ ಕಲೆಕ್ಷನ್. ಪರ್ಸನಲ್ ಸರಿ ಮಾತಾಡಲ್ಲ. ನೀನು ಅವೆಲ್ಲ ಮಾಡ್ರಿ, ಅವ್ರ ಸೀರೆ ಹಿಂಡ್ ಬಾ ನೀನು, ಅದಕ್ಕೆ ನಿಮ್ಗೇನಾಯ್ತು? ನೀನಿಂದಲೇ ಬೋಳಿ ನಾನು ಹಿಂಗೆ ಉಪ್ಕೊಂಡ್ರದು ಬೆಳಗ್ಗೆ ಸಾಯಂಕಾಲ ಮನೆಗೆ ಉಪ್ಕೊಳ್ಳೋದು ನಾನು. ಓ ಅದಕ್ಕೆ ಬೆಳಿಗ್ಗೆ ಅವ್ನ ಅಮ್ಮನಿಗೆ ಕೆಲ್ಸಕೋಗಿ ಮಕ್ಕುಗ್ದಿ ಕೆಲ್ಸಕೋಗಿ ನಿನ್ ಬಾಯಿಗೆ ಮಣ್ಣಾಕ ಅಂತ. ಹಲೋ ಹಲೋ, ತಲೆ ಬಿಸಿ ಮಾಡ್ಬೇಡ, ನನ್ನ ಹುಚ್ಚಿಡ್ಕೊಂಡು ತಿಕ್ಕೋಬೇಕ ಮಾಡು. ನನಗೆ ಕೇಳಂತ ಅವಕಾಶ ಏನೈತಿ ನಿನಗೆ? ಲೋಫರ್ ಅಮ್ಮನ ಸಂಬಂಧ ನನ್ಗೂ ನಿನ್ಗೂ ಸಂಬಂಧ ಇರತ್ತೆ ಕಣಲ್ಲೇ, ಫೋನ್ ಮಾಡಿರೋದ್ಲೇ ನಾನು ನಿನ್ ಸಂಬಂಧಿಕ. ಏನು ನಿಮ್ ಮಗಳನ್ನ ಮದುವೆ ಆಗಿ ಅಡುಗೆ ಎಲ್ಲ ಕಿತ್ಕೊಂಡು ವರದಕ್ಷಿಣೆ ಇಸ್ಕೊಂಬಂತ ಕಳ್ಸಿದ್ದೀನ. ನಿಮ್ಮ ನೋಡ್ಕಾದನ್ನ ನಿಮ್ಮ ಮೊದ್ಲು ಆರೋಗ್ಯ ಕಾಪಾಡ್ಕೆ, ಆಮೇಲೆ ನನ್ಗೆ ಹೇಳಿದಂತೆ ಹೋಗ್ರಿ ನಿಮ್ ಬಾಳಿಗೆ ನಂಗೆ ಗುಂಜಿಕ್ಕ. ಸರಿ ಮಾತಾಡಲ್ಲ ಲೋಫರ್. ಹೊಟ್ಟೆ ನೋವು ಅಮ್ಮ, ನಂಗೆ ತಡ್ಕೊಳಕ್ ಆಗ್ತಿಲ್ಲ, ಹೊಟ್ಟೆ ನೋವು. ಹಲೋ, ಹೊಟ್ಟೆ ನೋವು ಏನು ಅಂದ್ರೆ ನಂಗೆ ಡೆಲಿವರಿ ಆಗಕ್ಕೆ ಟೈಮ್ ಬಂದೈತೆ, ಹೊಟ್ಟೆ ನೋವು, ಬನ್ನಿ ಅಂದ್ರೆ ಆಸ್ಪತ್ರೆ ಕರ್ಕೊಂಡೋಗಿ. ಹೊಟ್ಟೆ ನೋವು? ಏನ್ ತಿಂದಿದ್ದೆ? ಏನ್ ತಿಂದಿದ್ದಲ್ಲ, ನೀನ್ ಮಾಡಿದ್ದು. ಅಯ್ಯೋ ಕಾಯ್ನ ಕ್ಯಾಯೋ ಪರಮಾತ್ಮ ಶುಭೋ. ಅಯ್ಯೋ ಮುಳ್ತು ಕಣೋ. ಹಲೋ ಹಲೋ, ಯಾರಿಗೆ ಫೋನ್ ಮಾಡಿರೋದು ನೀನು? ನನ್ ಗಂಡ ನರಸಿಂಹರಾಜು BN. ನಾನು ವಯಸ್ಸಾಗಿರೋದು ಅಜ್ಜ ನರಸಿಂಹರಾಜು ಅಂತ. ವಯಸ್ಸು ಹಾಗೆ ಮಕ್ಳು ಮಾಡಿದಿಲ್ಲ, ವಯಸ್ಸಿಗಿಂತ ಮುಂಚೆ ಎಷ್ಟು ಜನಕ್ಕೆ ಮಾಡಿದ್ದೆ ನೀನು? ಅಯ್ಯೋ 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 ತಾಯಿನಾಕ್ಯ, ನಮ್ಗೆ ಯಾ ಕರ್ಮನಪ್ಪ ಇವ್ರು. ನಮ್ಮ ಇಂಟ್ರೆಸ್ಟ್ ಒಂದ್ ಮಾತಾಡಲ್ಲ, ಯಾ ಕರ್ಮ. ಹಲೋ ಹಲೋ ಯಾವಾಗ? ಹಲೋ ಹಲೋ
ನನ್ಗೆ ಮೀನ್ ತಿನ್ನಂಗ ಆಗೈತೆ, ಡೆಲಿವರಿ ಆಗಿ ಬೈಸ್ಕೊಂಡೈತೆ, ನನ್ಗೆ ಮೀನ್ ತಿನ್ನಂಗೈತೆ, ಮೀನ್ ತಾಂಬ. ಎಲ್ಲಿ ತಿಂತೀನಿ ಮೀನು ಮೀನು ಮೀನು? ನಾವ್ ಮೀನ್ ಮಾರೋಲ್ಲ. ನನ್ಗೆ ಬಸ್ರಿಗೆ ನನ್ಗೆ ಬೈಕೆ ಆಗೈತೆ. ಮೀನ್ ಮಾರೋಲ್ಲಿ ಇದ್ರೆ ತುಮಕೂರಾಗ ಮಂಡ್ಯಪೇಟೆ ಅದು ಇದು ಮೀನ್ ಮಾರೋದು ಎಲ್ಲಿ ಅಂತ ಕೇಳ್ರಿ, ತುಮಕೂರಾಗ ಹೇಳ್ತಾರೆ. ನಿನ್ ಬಾಯಿಗೆ ಮಣ್ಣಾಕ, ನಿನ್ ಕಣ್ ಗಕ್ಕಿ ಇಕ್ಕ, ಲೋಪರ್ ನನ್ನ ಮನೆ ಕರೆನಾಗ್ರ ಕಚ್ಚ, ನೀನ್ ಹೋಗೋದ್ರಾಗ ಆಕ್ಸಿಡೆಂಟ್ ಆಗಿ ಸಾಯ. ನೀನೆ ಹೋಗಿ ಮೀನ್ ತಾಂಬ ಒಂದ್ 2 kg. ನಾವ್ ಮೀನ್ ಮಾರೋಲ್ಲ. ಮೀನ್ ಮಾರೋದೇನಿದೆ? ಮೀನ್ ಮಾರದ ತಾಂಬ ಬೇಸೋಡಿ ನನ್ ಮಗನೇ. ಅಯ್ಯೋ ತಾಯಿನ ಚಾಯ, ಅಯ್ಯೋ ಅಮ್ಮನ ಚಾಯ, ಈಗ ಹಂಗೆ ಹಾವು ಕಚ್ಚಿ 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 ಸತ್ತೋಗಿ ಆ ವಿಷ ಎಲ್ಲ ತಿಕ್ಕೆ ಮಕ್ಕೆ ಎಲ್ಲ ಏರ್ಕೊಂಡು ಆ ನಮ್ಮ ನಿನ್ ಮೈಯೆಲ್ಲ ಹಸ್ಲಿಗಾಗಿ ಅವಾಗ ಎಣ ತಗೊಂಡೋಗಿ ಹೂವು ಹಾಕಿ ಹಾರ ಹಾಕಿ ಆ ಗುಂಡಿ ಎಲ್ಲ ತೆಗ್ದು ನೀನ್ ಅದ್ರೊಳಗೆ ಮುಚ್ಚಿ ಅದ್ರ ಮೇಲೆಲ್ಲ ಹೂವು ಹಾಕಿ ಬಾಳೆಹಣ್ಣು ಹಾಕಿ ಇಕ್ಕಿ ಹಿಂಗೆ ಉಸಿರು ಕಟ್ಟಿ ಸತ್ವಾಗಲ್ವಲ್ಲ. ನಮ್ಮ ನೋಡಿ ನನಗೆ 2 ಮಾತಾಡಿದ್ರೆ ಉಸಿರು ಕಟ್ಟಿದಂಗ ಆಗುತ್ತೆ. ನನ್ಗೆ ಬಸ್ರಿ ನನ್ಗೆ ಬೈಕೆ ಆಗೈತೆ. ಮೀನ್ ತಗೊಂಡು ಜಲ್ದಿ ಬಾ, ಇವತ್ತು ಮೀನ್ ಸಾರು ಮಾಡ್ಬಿಡ್ತೀನಿ. ಮೀನ್ ಸಾರು ಮಾಡ್ಬಿಟ್ಟು ಇಬ್ರು ಊಟ ಮಾಡ್ಬಿಟ್ಟು ತಟ್ಟೆ ಕಿಕ್ಕೊಂಬಿಟ್ಟು ಮುದ್ದೆ ಸಾರು ಮಾಡ್ಬಿಟ್ಟು ಸಾರಲ್ಲಿ ಮುದ್ದೆ ಉಣ್ಬಿಟ್ಟು ಆಮೇಲೆ ಅನ್ನ ಇಕ್ಕೊಂಡು ಉಣ್ಬಿಟ್ಟು ಆಮೇಲೆ ಒಂದು ಮೊಟ್ಟೆ ಬೇಯಿಸ್ಕೊಂಡು ತಿನ್ಬಿಟ್ಟು ಮೇಯಿಸ್ಕೊಂಡು ಎಲೆಡ್ಕೆ ಹಾಕೊಂಡು ಆದ್ಮೇಲೆ ಇಬ್ರು ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕ ಹಾಕೊಂಬಿಟ್ಟು ಆಮೇಲೆ ಬೆಸಿಟ ಹತ್ಕೊಂಬಿಟ್ಟು ಆಮೇಲೆ ಹಾಸ್ಕೊಂಬಿಟ್ಟು ಆಮೇಲೆ ಇದು ದಿಂಬಚ್ಕೊಂಬಿಟ್ಟು ಆಮೇಲೆ ಇಬ್ರು ಕ್ಲೀನಾಗಿ ಮನಿಕೊಂಬಿಡೋಣ. ಅಯ್ಯಪ್ಪ ನಾ ಕೆಟ್ಟೆ. ಯಾರು ಅಲ್ಲಿ ನಾವು ನಮ್ಮ ಊರಾಗ ಶಾರ್ಟ್ ಔಟ್ ಸಿಕ್ಬಿಡು. ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿದ ತಕ್ಕ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿಗೆ ಹೊಡೆದ್ರಲ್ಲ, ಹಂಗ್ ಹೊಡೆಸ್ಬೇಕು. ಆಮೇಲೆ ನಾನು ಹೊರಗೋಗ್ಬೇಕು. ಅವಾಗ ನಾನು ನಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು. ಅಷ್ಟೇ ಅಲ್ವಾ ಪಾರು? ನೋಡ್ದ ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನನ್ ಗುಂಡಿ ಕೊಡಿಸ್ಬೇಕು. ಅಷ್ಟೇ ಅಲ್ವಾ? ನೋಡು, ಆತರ ಏನ್ ಬೇಡ. ನಿಮ್ಮೂರ್ ಫಾರೆಸ್ಟ್ ಹೋಗಂದು ಎಲ್ಲ ಬೇಜನ್ ಜನ ನೋಡಿದೀವಿ. ಆಮೇಲೆ ಇದು ಇಂಥದ್ದು ಗಲ್ ಶಿಕ್ಷೆ, ಇದಕ್ಕೂ ಇವ್ರ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು, ನಾನು ಇಂತ ಹೆಣ್ಣು ಇದು ಮಾಡಕ್ ಬಂದಿದ್ದಕ್ಕೆ ನೀನು TV 9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ, ಹೆಸರಾಗುತ್ತೆ ಅನ್ನ. ನೀನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು. ಅಷ್ಟೇ ನಿಮ್ಗೂ. ನೋಡು, ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಬಿನ್ನಾಕರ್ ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷ ದಿವಸ ನಾನು ಹೇಳ್ತೀನಿ ಕೇಳು. ನಂತ ಇರೋದೆಲ್ಲ ನಿಂದು, ನಿಂತ ಇರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ? ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ ನಿಮ್ಗೆ? ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರ ಗುಂಡಿ ತಿರ್ಸ್ಕೊಂಡು ಹೊಡ್ಕೊಂಡು ಸಾಯಕ್ಕೆ ಸತ್ತು ಹೋಗೋದ್ರೆ ಹಗ್ಗ ಕೊಡ್ತೀನಿ. ಇಲ್ಲ ನಮ್ಮ ಮರಾನ ಪರಕ ಜೀವನ ಸಾಕಾಯ್ದ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಕೊಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತವೆ ಎರಡವಲ್ಲ, ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗ 2-3 ದಿನ ಸತ್ರೆ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ಅದು ಅಡಕಿದ್ರೆ ಇದು ಹೊಟ್ಟೆ ಪಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಓಣಿಚಿಲ್ದಾಗ ಪಾಣಿಚಿಲ್ದಾಗ ಈ ನಾಯಿಗಳದ ಆಚೆ ಸಿಟಾರಲ್ಲ, ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವ್ ಕಿತ್ಕೊಟ್ರಿ ನಿನ್ನಂತ ನಿದ್ರೆಷ್ಟು ಹೋದ್ರೆಷ್ಟು ನಿನ್ ಮನೆ ಹಾಳಾಗುವಾಗ ನನ್ನ ಬಾಳೆ ಹಾಳ್ ಮಾಡ್ದಲ್ಲೋ. ಬತ್ತೀನಿ ಅಂತ ಹೇಳಿ ಮಿಂಡ್ರಿ ಹುಟ್ಟಿದ ಮುಂಡೆ. ನಿಮ್ಮಮ್ಮನ್ ನಿನ್ ಮಕನೇ ನೋಡಿಲ್ಲ, ಮಕ್ಳು ಮದುವೆಗೆ ಬಂದವ್ರೆ, ಅವ್ರದ್ದು ನೋಡು ಪಾರ್ವಕ್ಕರೆ. ನನಗೆ ಸುಮ್ನೆ BP ಮಾಡ್ಬೇಡಿ. ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗಲೇ ಹಿಂಗ್ ಆಡೋರು, ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ
ಇವನ್ ಯಾರ ಅಧ್ಯಕ್ಷ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ. ನೀನು ಬರೇ ಏನು ಮಾಡಿಲ್ಲ ಅಂತದ್ದು. ಎಡಮ್ಮ ನಿನ್ನಂತವ್ರಿದ್ರೆ ಪ್ರಪಂಚ ನಿನ್ ಬಾಯಿ ಮಣ್ಣಾಕಲ್ಲೋ ಪರ್ಸೋಳೆ ಮಗನೇ. ಪ್ರಪಂಚ ಮಳೆ ಬೆಳೆ ಆಗುತ್ತಾ? ಬೆಳೆ ಆಗ್ತೈತೆ ಅಂತ ಬಂದಿತ್ತು, ನೀವ್ ಕಾಲಿಗೆ ತಂದಿ ನುಣ್ಣಗ್ ಒಣಗೋಗಿದ್ದು. ಎಲ್ಲಿ ಬರ್ಬೇಕು ಅಲ್ಲಿಗೆ ಬರ, ಹಿಂದಲೇ ಪೊಲೀಸರಿಗೆ ಫೋನ್ ಮಾಡ, ಒಂದು ಗುಂಡಿಗೆ ಹೊಡಿಲ್ಲ. 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶದಾಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ, ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ಹೊಡೆದಾಕಿದೀನಿ ಅಂತ ಅವ್ನು ಸಬ್ ಇನ್ಸ್ಪೆಕ್ಟ್ರು. ನಾನ್ ನಿಗಿರ್ಕೊಂತೀನಿ. ಈ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವ್ ಹೋಗ್ತೀವಿ. ನನ್ಗೆ ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ, ಆ ಗೊಲ್ರೋಳ್ ಮಂತಕ್ಕೆ, ಎಲ್ಲರ ಮಂತಕ್ಕೂ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು ನಿಮ್ ಮಕ ನಿನ್ ಬಾಯಿಗೆ ಮಣ್ಣಾಕ. ನೀನ್ ನೋಡಲ್ಲ ನೀನೇ ಹಾಕ್ಯಂಬು ಲೇ, ಹೊಸ ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ ನಿಂಗೆ ವಾರದಲ್ಲೇ. ನೋಡು ನಿನ್ನಂತ ನಾಯಿ ಶಾಪ ಹಾಕಿದೆ. ನೀನು ಕಟ್ಟು ಬಿದ್ದು ದುಡಿ ನಮ್ಮಂಗೆ 5 ದುಡಿಕಿ ಯಾವ್ದೋ ತಂದು ಕೊಟ್ರದ ಅವನು ದುಡ್ದಾರ ಬಂದಿದ್ದೇನೆ. ಅದ ನಿನ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ ನೀನ್ ಇಷ್ಟರಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟು ನಿನ್ ಬಾಯಿಗೆ ಮಣ್ಣಾಕ. ಯಾವ ಯಾರು ಹೇಳು? ನೋಡಿ ಸರ್, ನಾನ್ ಟಿಕೆಟ್ ನೀವು ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಾನ್ ಟಿಕೆಟ್ ತಗೊಳಕ್ಕಾಗಲ್ಲ. ನಾನ್ ಟಿಕೆಟ್ ತಾಣಲ್ಲ. ನಾನ್ ಬೇಕಾದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ. ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡಕ್ ಬಿಡ್ತಾರೆ. ಗೊತ್ತಾಯ್ತಾ? ನಮ್ಮ ಅಪ್ಪಾಜಿಗೆ ಎಷ್ಟು ಹೆಸರು ಐತಿ, ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ, ನಮ್ಮ ಅಪ್ಪಾಜಿ ಎಂತ ಗಂಡಸು ಅಂತ ನಿಮ್ಗೆ ಗೊತ್ತಾಯ್ತೇನ್ರಿ ನಿಮ್ಗೆ? ಗೊತ್ತಿಲ್ಲದ್ಮೇಲೆ ಇಷ್ಟು ಮಾತು ಏನಕ್ರಿ ಮಾಡ್ತೀರಾ ನೀವು? ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ? ಆ ಕಲ್ಲಂಗಡಿ ಹಣ್ಣು ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಆದ್ರೆ ನೀವೇನಕ್ರಿ 8 ರೂಪಾಯಿ ಕೆಜಿ ಮಾಡ್ತಿದ್ದೀರಾ? ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನ? ಎಲ್ಲಾ ಕಡೆ ಮಾರ್ಕೆಟ್ 10 ರೂಪಾಯಿ ಕೆಜಿ. ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಗೊಂಡಿದ್ದೀರಲ್ಲ, 8 ರೂಪಾಯಿ ಕೆಜಿ ಮಾಡಿದೀರಾ ನೀವು. ಒಂದ್ ನಿಮಿಷ ನೀವು 1 ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ಇದ್ರೆ ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು. ಎಲ್ಲಾ ಕಡೆ ಇದು ಕಲ್ಲಂಗಡಿ ಹಣ್ಣು 10 ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು. 8 ರೂಪಾಯಿ 7 ರೂಪಾಯಿ ಹಿಂಗ್ ಮಾರ್ಬೇಕು. ನೀವು ಬಂದ್ಬಿಟ್ಟು 8 ರೂಪಾಯಿ ಕೆಜಿ ಯಾಕೆ ಮಾರ್ತಿದ್ದೀರಾ? ಈ ರೇಟ್ ಜಾಸ್ತಿ ಐತಲ್ಲ, 10 ರೂಪಾಯಿ ದೊಡ್ಡದು 8 ರೂಪಾಯಿ ದೊಡ್ಡದು? ನೀವ್ ಹೇಳಿ. ಅದೆಲ್ಲ ಒಂದ್ ಹೆಣ್ಮಗು ಬಂದಿದೆ ಮಾರ್ಕೆಟ್ಗೆ. ಕಲ್ಲಂಗಡಿ ಹಣ್ಣರಲ್ಲ ಇವ್ರೆ. ಒಂದ್ ಹೆಣ್ಮಗು ಮಾರ್ಕೆಟ್ಗೆ ಬಂದಿದೆ. ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು. ಗೊತ್ತಾಯ್ತಾ? ನೀವು ಒಂದ್ ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಮಾರ್ತಿದ್ದೀರಲ್ಲ, ನೀವು 10 ರೂಪಾಯಿ ಮಾರಿ. ಗೊತ್ತಾಯ್ತಾ? 9 ರೂಪಾಯಿ ಮಾರಿ. 8 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರಾ? 8 ರೂಪಾಯಿ ಏನಕ್ಕಾಯ್ತು? ಯು ಟೆಲ್ ಮಿ ಯಾರಿಗ್ ಮಾಡಿದಿರ? ಯಾರು? ನಾವು ಕಲ್ಲಂಗಡಿ ಹಣ್ಣರಲ್ಲ. ಏನಪ್ಪ ಇದು? ನೀವು ಮೊದ್ಲು ಮರ್ಯಾದೆಯಿಂದ ಮಾತಾಡೋದ್ ಕಲ್ತ್ಕೊಳ್ಳಿ. ಗೊತ್ತಾಯ್ತಾ? ಯೂಸ್ಲೆಸ್ ಫೆಲೋ. ಇವ್ರೆ ಇವರೇ ಎಲ್ಲ ಟೆಲ್ ಮಿ ಪಂಕಜ ಅಕ್ಕ, ನಾವು ಇದು ಕಲ್ಲಂಗಡಿ ಹಣ್ಣರಲ್ಲ. ಪಂಕಜ ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್. ಮೈಂಡ್ ಇಟ್. ಯಾರು ಫೋನ್ ಮಾಡಿ ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದೆ ಅಕ್ಕ. ನೀನು ಎಲ್ಲಾ ಕಡೆ 10 ರೂಪಾಯಿ ಕಲ್ಲಂಗಡಿ ಹಣ್ಣು ಕೆಜಿ ತಾನೆ. ನೀನು ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? ಅಲ್ಲ ದಡಿ, ನೀನು ನಾನ್ ಮಾತಾಡಿದಾಗ ನೀನ್ ಮಾತಾಡ್ಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ತಾನೆ. ಯಾರಿಗ್ ಮಾಡಿದ್ರಿ ಅಂತ ಕೇಳಕ್ ಮಾಡಿದೆ ಫೋನು. ದಡಿ, 1 ನಿಮಿಷ. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ತಾನೆ. ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ. 1 ನಿಮಿಷ. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲ್ಲಂಗಡಿ ಹಣ್ಣು ಆದ್ರೆ ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ ಏನಕ್ಕೆ ಮಾಡಿದ್ಯಾ ನೀನು? ಹೋಲ್ಟಿಂಗ್ ಮಾಡಿದ್ ನಮ್ ಕಲ್ಲಂಗಡಿ ಹಣ್ಣು ಮಾರಿರಲ್ವಾ? ನೀನ್ ಯಾರು ಮಾಡಿದ್ರ ಅಂತ ಕೇಳಕ್ ಫೋನ್ ಮಾಡಿದೆ. ನೀನು ನಾವು ನರಸಿಂಹರಾಜ್ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವು ಪಂಕಜ ಕಲ್ಲಂಗಡಿ ಹಣ್ಣಲ್ಲ. ನಾವು ರಿವರ್ಸ್ ಮಾಡ್ದೆ.
ಯಾರಿಗೆ ನನಗ್ ರಿವರ್ಸ್ ಮಾಡಕ್ ಬಂದಿದ್ಯಾ? ಅಷ್ಟೇ. ಈಗ ಫೋನ್ ಮಾಡಿದ್ರಲ್ಲ ಅದಕ್ಕೆ ನಾನು ಮನಗಿದ್ದೆ, ಅದಕ್ಕೆ ಯಾರು ಮಾಡ್ರು ಮನಗಿದ್ದೆ, ಅದಕ್ಕೆ ರಿವರ್ಸ್ ಮಾಡ್ದೆ. ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ನನಗೆ ಅಷ್ಟೇ ಅಷ್ಟೇ ಅಷ್ಟೇ. ರೇ ನಮ್ಮನೆಗೆ ನಮ್ ಗಂಡಸ್ರು ರಿವರ್ಸ್ ಮಾಡಕ್ಕೆ ನೀನ್ ಯಾಕೆ ರಿವರ್ಸ್ ಮಾಡ್ತೀಯಾ? ನಮ್ಮ ಮನೆಗೆ ನಮ್ಮ ಯಜಮಾನ್ರು ಬದುಕಿದಾರೆ, ಇನ್ನ ನನಗ್ ರಿವರ್ಸ್ ಮಾಡಕ್ ಬತ್ತೀಯಾ? ಸೊ ಫೋನ್ ರಿವರ್ಸ್ ಮಾಡ್ದೆ ನೀ ಅಕ್ಕ. ಉಂಟು ನಮಗ್ ಕರೆಂಟ್ ಎಲ್ಲ ಇದು ತಲೆ ನೋವು ಬರ್ತೈತಿ. ನಾವು ಅಲ್ಲ ರೀ ನರಸಿಂಹರಾಜು ಅವರೇ, ನಿಮ್ಮ ಹೆಸರು ನರಸಿಂಹರಾಜು ಅಂತ ಹೇಳಿದ್ ನೀವು? ಅಲ್ಲ ರೀ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನೀನು. ನನಗೆ ರಿವರ್ಸ್ ಮಾಡ್ತೀಯಾ ನೀನು? ಏನಕ್ಕ? ನಾನ್ ರಿವರ್ಸ್ ಮಾಡಿ ಯಾರೋ ಮಾಡಿದ್ರಲ್ಲ, ಅದಕ್ಕೆ ನಾನ್ ತಿರ್ಗಾನ ನಾನ್ ರಿವರ್ಸ್ ಮಾಡ್ದೆ. ಅಲ್ಲ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ. ಫೋನ್ ಮಾಡಿದೆ ನಾನು ರಿವರ್ಸ್. ಫೋನ್ ಅಲ್ಲ ರೀ, ನೀನು ನಾನ್ ನಿನ್ಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನಿನ್ಗೆ. ನಮ್ಮ ಯಜಮಾನ್ರು ಬದುಕೋಕಂಡ್ರಿ, ನಾನ್ ಯಾಕ್ರಿ ನಿನ್ನ ಹತ್ರ ರಿವರ್ಸ್ ಮಾಡ್ಸ್ಕೊಳಕ್ ಬರ್ಲಿ? ಸೊ ನಾನು ಫೋನ್ ರಿವರ್ಸ್ ಯಾರೋ ಮಾಡಿದ್ರಲ್ಲ, ಯಾರು ಅಂತ ಕೇಳೋಣ ಅಂತ ರಿವರ್ಸ್ ಮಾಡ್ದೆ. ನಮ್ಮ ಹೆಂಗಸರು ನಮ್ಮ ಯಜಮಾನ್ರು ಇನ್ನ ಗಟ್ಟಿಯಾಗ ಅವ್ರೆ, ಅವ್ರು ರಿವರ್ಸ್ ಅನ್ನ ಮಾಡ್ತಾರೆ, ಏನನ್ನ ಮಾಡ್ತಾರೆ. ನೀನ್ ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀಯ? ಯಾಕೆ ನಿಮ್ ಮನೆಗೆ ನಿಮ್ ಹೆಂಡತಿ ಇಲ್ವಾ? ಆಯ್ತು ರಿವರ್ಸ್ ಅಲ್ಲ, ನಾನು ಯಾಕೆ ಅಂತ ಮಾಡ್ದೆ ಕಣಕ. ನಿಮ್ ಮನೆಗ್ ನೀನ್ ಮಾಡ್ಕೊ, ನಮ್ಗೇನಕ್ ಮಾಡಕ್ ನಾವ್ ನಾವ್ ಅಂತವ್ರ ಯಾ ಕಡಿಗೆ ಅಪ್ಪ ತಾಯಿ ಇದಕ್ಕೆ ಮಂತ್ರಾಲಯಕ್ಕೆ ಹೋದ್ರು ಗುಂಜೆ ಆಗೋದು ಹೋಗ ಮತ್ತ. ಹಲೋ, ಇದು ಹೆಂಗೆ ಅಂತ ಅಂದ್ರೆ ನೀವು ಖಂಡಿತ ಬೇಜಾರ್ ಮಾಡ್ಕೋಬೇಡಿ. ಯಾರೋ ಒಬ್ಬ ಗಂಡ ನನ್ನ ಹೆಂಡ್ರೆ ಯಾವನ್ ತಕನ ಹೋಗ್ತಾಳೆ ಅಂತಾನ ಯಾವಾಗ ಅವಳ ಹಿಂದೆ ಇರೋ ನಿಂತಿ ಅವಳೇನ್ ಮಾಡೋಳೆ ಅಂತೆ, ಇವನೇನ್ ಮಾಡೋಣ ಅಂತೆ. ಎಲ್ಲ ಕತ್ಲಾದ್ಮೇಲೆ ಉಂಡು ಮಣಿಕಂತಾರಲ್ಲ, ಉಂಡು ಮಣಿಕೊಂಡಾಗ ಅವನು ಸೀರೆ ಇರ್ತದಲ್ಲ, ಸೀರೆ ಹುಡ್ದಾರ ಕಟ್ಟಿಗೆ ಮಣಿಕೊಂಡಂತೆ. ನಿಂತ್ ಬಂದಾಗ ಎತ್ಲಾನ ಓದಾಳು ಅಂತ. ನಿಂತ್ ಬಂದಾಗ ಎತ್ಲಾನ. ಹಲೋ ಅಣ್ಣ, ಹಲೋ ಹೇಳಿ ಅಣ್ಣ. ಅದೇನ ಏನ ಕೇಳಿಸ್ತಾ ಇಲ್ಲ ಅಣ್ಣ ಸರಿಗೆ. ಜೋರಾಗಿ ಈಗ ಕೇಳಿಸತ್ತೆ ಹೇಳಿ. ಅದೇ ಯಾರ ತಗ ಹೋಗ್ತಾರೆ ನನ್ನ ಹೆಂಡ್ರು ಅಂತ ನಾವ್ ಏನ್ ಮಾಡಾರಂತೆ ಗೊತ್ತಾಯ್ತು. ಅದೇ ಉಡ್ದಾರಕ್ಕೆ ಸೀರೆ ಕಟ್ಕೊಂಡು ಮನೆ ಕಣದಂತೆ. ಹುಡ್ದಾರ ಸೀರೆ ಸೀರೆ ಕಟ್ಟಿ ಮನೆ ಕಣಂತ ಅವನು ಗಂಡ ಬರೀ ಲಂಗದಾಗೆ ಹೋಗಾಳಂತ ಅವಳು. ಆಗ ಹಂಗೆ ನಾವು ಚೈನ ಕಟ್ಟಿ ಹಾಕಿರ್ ನೀವು ನಿರ್ಧಾರ ಸ್ವಾಮಿ ಹಳೆ ಕಲ್ತಿರೋ ಬುದ್ಧಿ ಅದ್ ಬಿಡ್ತಾರ ಅವ್ರು ನಿಮ್ ತಂಗಿ. ಏನಣ್ಣ ಈ ತರ ಒಬ್ಬ ಇವ್ರ ಮುಂದೆ ಈ ತರ ಮಾತಾಡ್ತೀರಾ? ನೀವ್ ಅಷ್ಟೆಲ್ಲ ಇದು ಮಾಡಿ ಕರ್ಕೊಂಡ್ ಹೋಗಿ ನಾನು ಈಗಲೂ ಪ್ರಾಣ ಬಿಡ್ತೀನಿ ಅಂದಂಗ್ ಓಡಾಡಿಗಳು ನಮ್ಸವಲೆ. ನೀನು ತಪ್ಪು ಮಾಡ್ದೆ, ಸಾಕಷ್ಟು ತಪ್ಪಾಯ್ತು, ಹಂಗೆ ಹಿಂಗೆ ಅಣ್ಣಾರೆ ನೀವು ಬಾರಿ ದೊಡ್ಡ ಮನಸ್ಸರು, ಹಂಗೆ ಹಿಂಗೆ ಅಂತ. ನಾನು ತುಮಕೂರಿಗೆ ಬಂದಾಗ ನಮ್ಮೂರಿಗೆ ಬಂದಾಗ ತುಮಕೂರಿಂದ ಕರ್ಕೊಂಡ್ ಬಂದ್ವಲ್ಲ, ಕೇಳ್ದೆ ಅಣ್ಣ ನೀವು ಏನಕ್ಕೆ ನರಸಿಂಹರಾಜು ಅಂತ ಅಷ್ಟೊಂದು ತೊಂದರೆ ಕೊಟ್ಟಿದ್ಯಾ ಅಂತ. ಅವರು ನೋಡಕ್ ತುಂಬಾ ಚೆನ್ನಾಗಿದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ಬಾಡಿ ಎಲ್ಲ ಬೆಳೆಸ್ಕೊಂಡಿದ್ದಾರೆ. ಫೇಸ್ಬುಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಂತೆಂತ ಫೋಟೋ ಹಾಕ್ತಾರೆ ಗೊತ್ತಾ ಅವರು. ಕಿವಿ ವಾಲೆ ಇಕ್ಕೊಂಡು ಕೈಗೆಲ್ಲ ಉಂಗುರ ಇಕ್ಕೊಂಡು ತುಂಬಾ ಚೆನ್ನಾಗಿ ಕಾಣ್ತಾರೆ. ಒಂದು ತಿಂಗಳಾದ್ರೂ ನಾನು ಅವ್ರ ಜೊತೆ ಜೀವನ ಮಾಡಿದ್ರೆ ನನ್ನ ಜೀವನ ಅವತ್ತಿಗೆ ಸಾರ್ಥಕ. ಅದಕ್ಕೆ ನಾನು ಅವ್ರನ್ನ ತುಂಬಾ ಇಷ್ಟಪಟ್ಟಿದ್ದೆ. ಅವರು ನೋಡಕ್ಕೆ ತುಂಬಾ ಚೆನ್ನಾಗಿದ್ದಾರೆ. ಅವ್ರ ಜೊತೆ ನಾನು ಒಂದ್ ತಿಂಗಳು ಸಂಸಾರ ಮಾಡಿದ್ರೆ ಇನ್ ಎಷ್ಟು ಸುಖ ಕೊಡ್ಬೋದು ಅವರು ನನಗೆ ಅಂತ ಹೇಳಿದ್ಲು. ನೋಡಿ, ನೀವೊಬ್ಬ ಅಣ್ಣ ಈ ತರ ಮಾತಾಡ್ಬಾರ್ದು. ಖಂಡಿತ ನಾವು ನಮ್ಗೆ ನೀವು ಒಂದ್ ಸ್ವಲ್ಪ ಅಲ್ಲಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಟವರ್ ಇರುತ್ತೆ ಬಂದ್ ಮಾತಾಡಿ ದಯವಿಟ್ಟು. ನೀವು ಏನೇ ಮಾತಾಡಿದ್ರು ನನಗೆ ಕೇಳಿಸ್ತಾ ಇಲ್ಲ, ಗೊತ್ತಾಯ್ತಾ? ನೀವು ಏನೇ ಮಾತಾಡಿದ್ರು ಅದು ವೇಸ್ಟ್. ನೀವು ಟವರ್ ಇರುತ್ತೆ ಬಂದ್ ಮಾತಾಡ್ಲೇಬೇಕು. ನೀವು ಹಂಗಂತೇಳಿ ಒಳಗಡೆ ಕೂತ್ಕೊಂಡ್ರೆ ಕೇಳಿಸೋದಿಲ್ಲ, ಅದು ನನಗೂ ಕೇಳಿಸೋದಿಲ್ಲ. ಇಲ್ಲಿ ಜನ ಇದಾರೆ ಯಾರೋ ಆಚೆ ಕಡೆ. ಸರ್ ಜನ ಅಂತಂದ್ರೆ ನೀವ್ ಹೇಳೋದು ನನಗೆ ಕೇಳಿಸಿದ್ರೆ ಹೋಗ್ಲಿ ಬಿಡಪ್ಪ ಅನ್ಬೋದಾಯ್ತು. ನೀವ್ ಹೇಳ್ತಿರೋದು ನನಗೆ ಕೇಳಿಸ್ತಾ ಇಲ್ಲ, ಅದಕ್ಕೆ. ಬಂದು ಅಲ್ಲ ನಿಮ್ ರೋಡಿಗೆ ಬಂದು ಮಾತಾಡಿ ಸರ್. ಆಯ್ತು ಸರ್, ಹಂಗೆ ಮಾತಾಡ್ಕೊಂಡ್ ಬನ್ನಿ. ನೋಡಿ ಹೇಳೋದ್ರೆ
ವಿಡಿಯೋದಾಗ ತೋದೆ ತೆಗ್ದಿತ್ತು ಅಂತ ನಿಮ್ಗ ಜಲ್ದಿ ಬನ್ನಿ ಸರ್ ಒಂದ್ ಸ್ವಲ್ಪ ಫ್ಯಾಕ್ಟ್ರಿ ಹತ್ರ. ಏನ್ ಸ್ವಾಮಿ? ಅಲ್ಲ ಅಲ್ಲಿ ವರ್ಕರ್ಸ್ ಕಾಯ್ತಾ ಇದಾರೆ ಫ್ಯಾಕ್ಟ್ರಿ. ವರ್ಕರ್ಸ್ ಅವರೇ ನಿಮಗ್ ಜೀವನ, ಇವ್ರೆಲ್ಲ ಬಿಟ್ಬಿಟ್ಟು ಅಚ್ಚುಕಟ್ಟಾಗಿ ಕೆಲಸ ಕಾರ್ಯದ ಕಡೆಗೆ ನೋಡ್ಕೊಂಡು ನಿಮ್ ಜೀವನ ನೋಡ್ತೇವ್ರಿ. ಅಲ್ಲಲ್ಲ ಅಣ್ಣ ಹೇಳದ್ನ ನಾನು ಕೇಳದ್ದೆ. ಅದೇ ಹೇಳದ್ಲ ನಾನು ನಿಮ್ಗೆ ಹೇಳದ್ನಲ್ಲ, ತುಂಬಾ ಚೆನ್ನಾಗಿದ್ದಾರೆ, ಒಡವೆ ಎಲ್ಲ ಹಾಕಂತಾರೆ ಅವರು, ಕಿವಿಗೆ ವಾಲೆ ಹಾಕೊಂಡು ಚೆನ್ನಾಗಿ ಗಾಡಿ ಓಡಿಸ್ತಾರೆ, ಕೂಲಿಂಗ್ ಗ್ಲಾಸ್ ಎಲ್ಲ ಹಾಕೊಂಡಿರ್ತಾರೆ, ಚೆನ್ನಾಗಿ ಅವ್ರೆ ಅಂತ. ಅವ್ರ ಜೊತೆ ಸಂಸಾರ ಮಾಡ್ಬೇಕು ಅಂತ ನನ್ಗೊಂದ್ ತಿಂಗಳನ ಆಸೆ ಆಗೈತೆ, ಅವ್ರ ಜೊತೆ ಒಂದ್ ತಿಂಗಳನ ಸಂಸಾರ ಮಾಡೇಬೇಕಣ, ಅದೊಂದು ಅವಕಾಶ ಮಾಡ್ಕೊಡು ಅಂತ ಕೇಳಿದ್ರು. ಇಲ್ಲ ಸ್ವಾಮಿ, ನಮ್ಗೆ ಏನಕ್ಕೆ ಅಣ್ಣ, ಏನಕ್ಕೆ ನಾವು ಅವೆಲ್ಲ, ನಮ್ಗೆ ಏನಕ್ಕೆ ಬೇಕಾವಲ್ಲ. ಈಗ ಮನೆಗಳಿಗೆಲ್ಲ ಗೊತ್ತಾದ್ರೆ ನಮ್ಗೇನು ಜನ ಏನಂತಾರೆ, ಸಮಾಜ ಏನಂತಿದೆ, ಕರೆಕ್ಟ್ ಕರೆಕ್ಟ್, ಸಮಾಜ ಏನಂತಿದೆ. ಆಮೇಲೆ ಮತ್ತೀಗ ನಾ ಅದು ಕೇಳ್ದೆ, ಅಂದ್ರೆ ಸೇಮ್ ಪಾಯಿಂಟ್ ನಾನು ನಿಮಗೆ ಕೇಳ್ದೆ. ತಿಂದಾಯ್ತ್ರಾ? ಏನ್ ಇದನ್ನ ಇದೆ ಮರ ಕುಯ್ತೀರಾ? ಕುಯ್ದು ಬಿಡ್ರಿ ಕುಯ್ದು ಬಿಡಿ. ಹಲೋ ಎಲ್ಲ ಇದು ಹಳ್ಳಿ ಮರ ಮಳೆ ಬಂದಾಗ ತೊಂದ್ರೆ ಆಗುತ್ತೆ, ಕುಯ್ದು ಬಿಡ್ರಿ. ಹಲೋ ಹಲೋ ಸರ್, ನಾನು ನಿಮಗೆ ಆ ಥರನೇ ಕೇಳ್ದೆ, ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೇನಮ್ಮ ಹಂಗೆ ಹಿಂಗೆ ಅಂತ. ಅದನ್ನ ಕುಯ್ದು ಬಿಡ್ರಿ. ಕುಯ್ದು ಬಿಡ್ರಿ. ಓಯ್ ಅವ್ರು ಇವನು ಯಾವನ ಇವನು? ಹಲೋ ಹಲೋ ರೇ ಮಾತಾಡ್ರಿ ರೇ, ನಾನು ನಿನಗೆ ಫೋನ್ ಮಾಡಿರೋದು. ಏನು ಒಡೆಗಳಲ್ಲಿ ಏನ್ ಮಾತಾಡ್ತೀರ ಸ್ವಾಮಿ ನೀವು? ನಿಮ್ಮ ಸಂಸಾರ ನೋಡ್ಕೊಳ್ಳಿ ನೀವು. ಅಲ್ಲ ರೀ ಸ್ವಾಮಿ, ನಾನು ಆತರ ಕೇಳ್ದೆ, ಹಂಗಂದಿದ್ಕೆ ಮತ್ತೀಗ ಅವ್ರು 3 ಜನ ಮಡಿಕೊಂಡ್ರ, ಲಲಿತಮ್ಮನ್ನ, ಶಾರದಮ್ಮನ್ನ, ಅವ್ರ ಎಂತ ಎಲ್ಲಿ ಹೋದ್ರು ಬರೀ ಇವೆ ಸರ್. ಅದನ್ನ ಬಿಟ್ಬಿಡಿ, ಅದು ಕೆರೆಯಿಂದ ಕೊಯ್ರ ನೀರು ತಿರ್ಗಾ ಒಳಗೆ ಬರೀ ಕೆರೆ ಒಳಗೆ. ಅದಲ್ಲ ಸರ್, ನಾನು ಅವ್ರಿಗೆ ಆ ತರ ಕೇಳಿದ್ಕೆ ಅವ್ರು ಈ ತರ ನನ್ನ ಮೇಂಟೈನ್ ಮಾಡ್ಲಿ ಒಂದ್ ತಿಂಗಳು. ಅವ್ರು ನೋಡಕ್ ದಪ್ಪ ಇದಾರಲ್ಲ, ಅವ್ರ ಸಾಮಾನ್ಯ ಇಷ್ಟ ದಪ್ಪ ಐತೆ, ನಾನ್ ನೋಡ್ಬೇಕು ಅಂತ ಅಂದ್ಲು ಅವಳು. ಅದಕ್ಕೆ ಏನಂತ ನಮ್ಮ ಮಗ ಇವನು ಅಲ್ಲ ಅದನ್ನ ಬಿಟ್ಬಿಡಿ, ಅದು ಕೆರೆಯಿಂದ ಕೊಯ್ರ ನೀರ್ ಕೆರೆ ಬರ್ತಾರ? ಇಲ್ಲ ಬರಲ್ಲ, ಖಂಡಿತ ಬರಲ್ಲ. ಮತ್ತೆ ಅದು ಯಾವಾಗ್ಲ ಏನೋ ಆಗಿದ್ದಾವೆಲ್ಲ ಘಟನೆಗಳವೆಲ್ಲ ಹಿಂದಕ್ಕೆ ತಿರ್ಗಾ ರಿಪೀಟ್ ಮಾಡೋದೇನೈತೆ. ಅವರು ಏನಕ್ಕೆ ಆಸೆ ಪಟ್ಟಿದ್ದಾರೆ ಗೊತ್ತಾ? ನೀವು ತುಂಬಾ ಚೆನ್ನಾಗಿದ್ದೀರಾ, ಸುಖ ಕೊಟ್ಟಿದ್ದೀರಲ್ಲ ಒಂದ್ ವಾರ ಅವಳಿಗೆ, ಆ ಸುಖ ತಿರ್ಗಾ ಅನ್ಭವಿಸ್ಬೇಕು ಅಂತ. ನೀವು ಒಂದ್ ವಾರ ಸುಖ ಕೊಟ್ರಂತಲ್ಲ ಅವಳಿಗೆ. ಇಲ್ಲ ಸ್ವಾಮಿ, ಸಚ್ಚವಾರ ಸುಳ್ಳವೆಲ್ಲ. ಏನು ಸುಳ್ಳು ಅವೆಲ್ಲ? ಸುಖ ಕೊಟ್ಟಿರೋದು ಪಕ್ಕ ಕೊಟ್ಟಿರೋದೆಲ್ಲ ಸುಳ್ಳು. ನೀವು ಸುಖ ಕೊಟ್ಟಿಲ್ವ ಅವಳಿಗೆ? ಇಲ್ಲ ಸ್ವಾಮಿ, ಅವಳು ನಿಮಗ್ ಕೊಟ್ಟವಳಂತೆ. ಸರಿ, ನೀವೇನ್ರಿ ಮಾತಾಡ್ತಾ ಇರೋದು ನೀವು? ಸರ್ ಕರೆಕ್ಟ್ ಆಗಿ ನೀವು ದೇವ್ರ ಮೇಲೆ ಆಣೆ ಮಾಡಿ ಹೇಳಿ, ನೀವು ನಾನು ಅವಳಿಗೆ ಕೇಯ್ದಿಲ್ಲ ಅಂತ. ಅಲ್ಲ ಸ್ವಾಮಿ, ನಾವು ಇದು ನೀವು ಸ್ವಂತ ಅಣ್ಣ ಆಗಿ ಮಾತಾಡ್ತಾರ, ಇದೆಲ್ಲ ಸುಟ್ಟ ಹಾಕದ್ ಬಿಟ್ಟ ಅವಳನ್ನ. ಅಲ್ಲ ಸರ್, ನೀವು ಅವಳಿಗೆ ಮುಟ್ಟಿಲ್ವಾ? ನಾವು ಅವ್ರ ಮಕನೇ ನೋಡಿಲ್ಲ ರೀ ನಾವು. ಮತ್ತೀಗ ಮಾಡಿದಿರಂತಲ್ಲ ಸಚ್ಚ, ಎಗ್ರಿ 3 ಸರಿ ಮಾಡಿರಂತೆ ಒಂದ್ ದಿವಸಕ್ಕೆ. ಎಷ್ಟು ಜನ ಯಾರು ಇನ್ನೊಂದು ಮಗಿರುವ ತಲೆಡ್ತಾನ ಮಗಿದ್ದ ಇವನು. ಹಲೋ ಸ್ವಾಮಿ. ಹಲೋ ಸರ್, ನೀವು ಒಂದ್ ನೈಟ್ ಬಂದ್ರೆ ಕುಡ್ದ್ಬಿಟ್ಟು 3 ಸರಿ ಮಾಡ್ತಿದ್ರಂತಲ್ಲ. ಎಲ್ಲಿ ಮಾಡ್ತಿದ್ದೇಳಿ? ಅದೇ ಅವ್ರ ಮನೆಗೆ ಹಾಕೊಂಡ್ ಚೆನ್ನಾಗಿ ಕೇಯ್ದಿದಂತಲ್ಲ ಅವಳಿಗೆ. ಅವ್ರನ್ನ ನಾನು ನೋಡು ಇಲ್ಲ. ಅದು ನೀವೆಲ್ಲ ಹೇಳ್ತಕ್ಕ ಮಾತುಗಳೆಲ್ಲ ಸುಳ್ಳು. ಕುಡ್ದ ಪಡ್ದು ಎಲ್ಲಾನು ಬಸ್ ಸ್ಟ್ಯಾಂಡ್ ಯಾರನ್ನ ಮುಟ್ಟಿರ್ಬೋದ ಬಿಟ್ರೆ ನಾನು ಅವಾಗೆಲ್ಲ ಕಟ್ಟಾಡ್ಕೊಂಡು ಅಪ್ಪ ಅಮ್ಮ ಗುಟ್ಟಿಗೆ ಮಾತಾಡ್ಬೇಕು. ನಾವು ಇದುವರೆಗೆ ಅವ್ರ ಮಕನೇ ನೋಡಿಲ್ಲ ನಾವು. ಎಲ್ಲ ಕುಡ್ಗಡ್ಗೆ ಅಂದಾಗ ಏನ ಹೆಚ್ಚು ಕಮ್ಮಿ ಆಯ್ತೇನೋ ಅದ್ ಬಿಟ್ರೆ. ಅಲ್ಲೆಲ್ಲ ಅವಳು ಅದೇ ಹೇಳಿದ್ದು, ನೀನು ಫುಲ್ಲು ಬಟ್ಟೆ ಬಿಚ್ಚಾಕು, ನಾನು ಬಿಚ್ಚಾಕ್ತೀನಿ, ಇಬ್ರು ಹಂಗೆ ಹಿಂಗೆ ಅಂತ ಹೇಳಿ. ಅಣ್ಣ ಹಲೋ ನೀವು ಯಾರೋ ಯೋಗ್ಯವಾಗರು ಅಂತಿದ್ದೆ, ನೀವು ಸರಿ ಇಲ್ಲ ಬಿಡಿ. ಈ ತರ ಮಾತಾಡ್ತಾರ ಒಬ್ಬ ಅಣ್ಣಾಗಿ? ಅಲ್ಲ ನಾನು ಯಾರು ಗೊತ್ತಾ? ನಾವು ಶಿಲ್ಪಾರ್ ಮನೆಯವರು. ಯಜಮಾನ್ರ ಕೊಡ್ತೀರಾ ಅವ್ರ ಕೈಗೆ? ಯಾರು